ಸ್ನೇಹಿತರೆ, ಈ ಪುಟ್ಟ ಹಕ್ಕಿಯನ್ನು ನೋಡಿದರೆ ನಿಮಗೆ ಸಾಮಾನ್ಯ ಹಕ್ಕಿಯಂತೆ ಕಾಣಬಹುದು. ಆದರೆ ಇದು ಪ್ರಕೃತಿಯಲ್ಲಿರುವ ಅತ್ಯಂತ ಅದ್ಭುತ ದರ್ಜಿ ಟೇಲರ್ ಹಕ್ಕಿ ಎಂಬುದು ನಿಮಗೆ ಗೊತ್ತಾ? ಇದು ಸೂಜಿ ದಾರವಿಲ್ಲದೆ ಎಲೆಗಳನ್ನು ಹೊಲಿಯುವ ಪಕ್ಷಿ. ಅದಕ್ಕೆ ಇದನ್ನು ಕಾಮನ್ ಟೇಲರ್ ಬರ್ಡ್ ಅಂತ ಕರೀತಾರೆ. ಮೊದಲು ಸುರಕ್ಷಿತವಾದ ಮರವನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಅದರ ಕೊಂಬೆಯ ಮೇಲಿರೋ ಒಂದು ಎಲೆಯನ್ನು ಮತ್ತೊಂದು ಎಲೆಯೊಂದಿಗೆ ಹತ್ತಿರಕ್ಕೆ ತರುತ್ತೆ. ಇದು ಕೇವಲ ಎಲೆಗಳಲ್ಲ, ಇವು ಒಂದು ಪುಟ್ಟ ಜೀವದ ಭವಿಷ್ಯದ ಮನೆ ಗೂಡು. ನಮಗೆ ಕಣ್ಣಿಗೆ ಕಾಣದಷ್ಟು ಚಿಕ್ಕ ಕೊಕ್ಕಿನಿಂದ ಈ ಹಕ್ಕಿ ಎಲೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡುತ್ತೆ. ಅದರ ನಂತರ ಪ್ರಕೃತಿಯಲ್ಲೇ ಸಿಗುವ ಹತ್ತಿ ತುಂಡುಗಳು, ಒಣ ನಾರುಗಳು ಮತ್ತು ಮಾನವರು ಬಿಸಾಡಿದ ದಾರದ ತುಂಡುಗಳನ್ನು ತರುತ್ತೆ. ನೀವು ಗಮನಿಸಿದ್ದೀರಾ? ಈ ಹಕ್ಕಿ ಅವುಗಳನ್ನು ಎಲೆಗಳ ನಡುವೆ ತೂರಿಸಿ ನಿಜವಾಗಿಯೂ ಹೊಲಿಯುತ್ತೆ. ನಾವು ಬಟ್ಟೆಯನ್ನು ಸೂಜಿಯಲ್ಲಿ ಹೊಲಿಯುತ್ತೇವಲ್ವ, ಅದೇ ಥರ. ಒಂದು ಎಲೆ ಅದರ ಜೊತೆ ಮತ್ತೊಂದು ಎಲೆ, ಹೀಗೆ ಎಲೆಗಳನ್ನು ಒಟ್ಟಿಗೆ ಜೋಡಿಸಿ ಒಂದು ಚಿಕ್ಕ ಜೋಳಿಗೆಯಂತೆ ಗೂಡನ್ನು ನಿರ್ಮಿಸುತ್ತೆ. ಒಬ್ಬ ದರ್ಜಿ ಬಟ್ಟೆ ಹೊಲಿದಂತೆ ಈ ಹಕ್ಕಿ ಕೂಡ ಎಲೆಗಳನ್ನು ಹೊಲಿದು ಮನೆಯನ್ನೇ ಕಟ್ಟುತ್ತೆ. ಅದಕ್ಕೆ ಈ ಹಕ್ಕಿಗೆ ಟೇಲರ್ ಬರ್ಡ್ ಅಂದರೆ ದರ್ಜಿ ಹಕ್ಕಿ ಎಂಬ ಹೆಸರು ಬಂದಿದೆ. ಆದರೆ ಇಲ್ಲಿ ಇನ್ನೊಂದು ಆಶ್ಚರ್ಯ ಇದೆ. ಈ ಹಕ್ಕಿ ಮನೆ ಕಟ್ಟೋದಕ್ಕೆ ಕಾಡಿನಲ್ಲಿರೋ ವಸ್ತುಗಳನ್ನಷ್ಟೇ ಬಳಸೋದಿಲ್ಲ. ಕೆಲವೊಮ್ಮೆ ನಾವು ಬಿಸಾಡಿದ ಹತ್ತಿಯ ತುಂಡುಗಳು, ದಾರದ ತುಂಡುಗಳು ಅವುಗಳನ್ನೂ ಕೂಡ ಸಂಗ್ರಹಿಸಿ ತರುತ್ತೆ. ಅಂದರೆ ನಾವು ಕಸದಂತೆ ಬಿಸಾಡಿದ ವಸ್ತುಗಳೂ ಕೂಡ ಈ ಪುಟ್ಟ ಹಕ್ಕಿಗೆ ಮನೆಯ ಕಟ್ಟಡದ ಸಾಮಗ್ರಿಯಾಗುತ್ತವೆ. ಪ್ರಕೃತಿಯಲ್ಲಿರುವ ಎಲ್ಲವನ್ನೂ ಬಳಸಿಕೊಳ್ಳುವ ಅದ್ಭುತ ಕಲಾವಿದ ಹಕ್ಕಿ. ನಾವುಗಳು ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ ಅಂದರೆ 4 ವರ್ಷ ಸಿವಿಲ್ ಇಂಜಿನಿಯರಿಂಗ್ ಮಾಡಬೇಕು. ಆಗ ನಾವು ಮನೆ ಪ್ಲ್ಯಾನ್ ಹಾಕೋದು, ಕಟ್ಟೋದು ಎಲ್ಲ ಮಾಡ್ಬೋದು. ಆದರೆ ಈ ಪುಟ್ಟ ಹಕ್ಕಿಯನ್ನು ಒಮ್ಮೆ ನೋಡಿ. ಇದು ಯಾರಿಂದಲೂ ಎಂಜಿನಿಯರಿಂಗ್ ಕಲ್ತಿಲ್ಲ, ಯಾರೂ ಇದಕ್ಕೆ ಆರ್ಕಿಟೆಕ್ಚರ್ ಕಲಿಸಿಲ್ಲ. ಆದರೂ ಇದರ ಗೂಡು ಸುರಕ್ಷಿತ, ಸುಂದರ ಮತ್ತು ಅತ್ಯಂತ ಬುದ್ಧಿವಂತಿಕೆಯಿಂದ ನಿರ್ಮಿತವಾಗಿದೆ. ಪ್ರಕೃತಿ ಪ್ರತಿಯೊಂದು ಜೀವಿಗೂ ಒಂದು ವಿಶೇಷ ಕೌಶಲ್ಯವನ್ನು ಕೊಟ್ಟಿದೆ. ಕೆಲವೊಮ್ಮೆ ಪ್ರಕೃತಿಯ ದೊಡ್ಡ ಅದ್ಭುತಗಳು ದೊಡ್ಡ ಪ್ರಾಣಿಗಳಲ್ಲ, ಇಂತಹ ಪುಟ್ಟ ಪುಟ್ಟ ಪಕ್ಷಿಗಳಲ್ಲಿ ಅಡಗಿದೆ. ಈ ಟೇಲರ್ ಹಕ್ಕಿ ನಮಗೆ ಒಂದು ಪಾಠ ಹೇಳುತ್ತದೆ. ಸಾಧನಗಳು ಕಡಿಮೆ ಇದ್ದರೂ ಕೌಶಲ್ಯ ಇದ್ದರೆ ಅದ್ಭುತಗಳನ್ನು ನಿರ್ಮಿಸಬಹುದು ಅಂತ. ಪ್ರಕೃತಿಯನ್ನು ಗಮನಿಸಿ, ಅದು ಪ್ರತಿದಿನ ನಮಗೆ ಒಂದಲ್ಲ ಒಂದು ಹೊಸ ಪಾಠವನ್ನು ಕಲಿಸುತ್ತದೆ. ಟೇಲರ್ ಬರ್ಡ್ ಗೂಡು ಕಟ್ಟೋದು ಸಾಮಾನ್ಯ ಅಲ್ಲ. ಎಲೆಗಳನ್ನು ಹೊಲಿಯುತ್ತೆ, ಒಂದು ಸುರಕ್ಷಿತ ಮನೆಯನ್ನೇ ನಿರ್ಮಿಸಿಕೊಳ್ಳುತ್ತೆ. ಆ ಮನೆ ಸಿದ್ಧವಾದ ಮೇಲೆ ಅದರ ಜೀವನದ ಅತಿ ಮುಖ್ಯ ಹಂತಕ್ಕೆ ಕಾಲಿಡುತ್ತೆ. ಶಾಂತವಾಗಿ ಎಚ್ಚರಿಕೆಯಿಂದ ಮೊಟ್ಟೆಗಳನ್ನು ಇಡುತ್ತೆ. ಆ ಮೊಟ್ಟೆಗಳು ಅದರ ಸುಂದರ ಕನಸುಗಳು, ಅದರ ಭವ್ಯ ಭವಿಷ್ಯಗಳು. ಪ್ರತಿದಿನ ಅದು ಅವುಗಳ ಮೇಲೆ ಕುಳಿತು ತಾಪ ಅಂದರೆ ಕಾವು ನೀಡಿ ಕಾಯುತ್ತೆ. ಹಸಿವು ಇದ್ದರೂ ದಣಿವು ಇದ್ದರೂ ಅದರ ಗಮನ ಮಾತ್ರ ಒಂದೇ, ನನ್ನ ಮರಿಗಳು ಸುರಕ್ಷಿತವಾಗಿ ಹುಟ್ಟಬೇಕು. ದಿನಗಳು ಕಳೆಯುತ್ತವೆ. ಒಂದು ದಿನ ಆ ಮೊಟ್ಟೆಗಳೊಳಗೆ ಚಿಕ್ಕ ಜೀವಗಳು ಚಲಿಸಲು ಶುರು ಮಾಡುತ್ತವೆ. ಆ ಕ್ಷಣ ಆ ಪುಟ್ಟ ತಾಯಿ ಹಕ್ಕಿಯ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ಮೊಟ್ಟೆ ಒಡೆದು ಚಿಕ್ಕ ಚಿಕ್ಕ ಮರಿಗಳು ಹೊರಬರುತ್ತವೆ. ಆಗಿನಿಂದ ಟೇಲರ್ ಬರ್ಡ್ ಜೀವನ ಇನ್ನೂ ಬದಲಾಗುತ್ತದೆ. ಈಗ ಅದು ತಾನೇ ತಿನ್ನೋದಕ್ಕಿಂತ ತನ್ನ ಪುಟ್ಟ ಮರಿಗಳಿಗೆ ಆಹಾರ ತರಲು ಶುರು ಮಾಡುತ್ತೆ. ತಾನೇ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕಿಂತ ಅವುಗಳನ್ನು ಕಾಪಾಡುತ್ತದೆ. ಜೀವನದಲ್ಲಿ ನಮ್ಮ ಕನಸುಗಳನ್ನು ಸಾಕಾರ ಮಾಡೋದು ಮುಖ್ಯ, ಆದರೆ ಅವುಗಳನ್ನು ಕಾಯ್ದುಕೊಳ್ಳೋ ಜವಾಬ್ದಾರಿ ಅದಕ್ಕಿಂತಲೂ ಮುಖ್ಯ. ಇದು ನಿಮ್ಮೆಲ್ಲರಿಗೂ ದೊಡ್ಡ ಪಾಠ ಸ್ನೇಹಿತರೆ. ನಿಮಗೆ ಇದು ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನನಗೆ ಪ್ರೋತ್ಸಾಹ ಕೊಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಈಶ್ವರ ಪುತ್ರಿ.